ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಅಡಿಸೊಣ್ಣಹಟ್ಟಿ ಗ್ರಾಮದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾ ಎಸ್ ಮಂಜುನಾಥ್ ಸರ್ಜರ್ ಅವರು ಒಂದು ದಿನದ ಅನ್ನದಾಸೋಹವನ್ನು ಆಯೋಜಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ನಂತರ ಸರ್ಜಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಮ್ಮ ಕುಟುಂಬ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ಇದೇ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ಎಂ ಶ್ರೀನಿವಾಸ್ ರವರು ಸರ್ಜಾಪುರ ಪಂಚಾಯಿತಿ ಸಿಬ್ಬಂದಿಯೊಂದಿಗೆ ಕೇಕ್ ಕತ್ತರಿಸಿ ಸಿಹಿಯನ್ನು ತಿನ್ನಿಸಿ ಹೂಗುಚ್ಛವನ್ನು ನೀಡಿ ಶುಭ ಕೋರಲಾಯಿತು. ನಂತರ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾ ಎಸ್ ಮಂಜುನಾಥ್ ಸರ್ಜಾ ತಂದೆಯವರಾದ ದಿವಂಗತ ಶಾಮಣ್ಣರವರ ಹುಟ್ಟುಹಬ್ಬವು ಇಂದೇ ಸಹ ಆಗಿರುವುದರಿಂದ ಸಮಾಧಿ ಬಳಿ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಸ್ವೈ ಶಂಭಯ್ಯ, ಬಿಎಂಆರ್ ರಾಮಚಂದ್ರ, ಕಾಮನಹಳ್ಳಿ ಶ್ರೀನಿವಾಸ್ ರೆಡ್ಡಿ, ರಾಕೇಶ್ ರೆಡ್ಡಿ, ಅತ್ತಿಬೆಲೆ ಮುನಿರಾಜು, ಗೌತಮ್, ಶ್ರೀನಿವಾಸ್ ಸರ್ಜಾ, ಸೂರಿ, ನೆರಿಕಾ ಮೂರ್ತಿ, ಎಸ್ಎಲ್ವಿ ಕುಮಾರ್, ಅರ್ಜುನ್, ಪವನ್ ಸರ್ಜಾ, ಮಹೇಂದ್ರ, ಸಂಪತ್ ಕುಮಾರ್, ಮಂಚನಹಳ್ಳಿ ಅಶೋಕ್, ನವೀನ್, ಬನಹಳ್ಳಿ ಸೂರಿ, ಮನು, ಕಿರಣ್, ಭರತ್, ಗೌರೀಶ್, ಲೋಕೇಶ್, ಕಾರ್ತಿಕ್, ಕೃಷ್ಣ, ನವೀನ್, ಪ್ರಮೋದ್, ಪುನೀತ್, ಯುವರಾಜು, ರಾಕಿ, ಪ್ರಮೋದ್, ಸರ್ಜಾ ಹಾಗೂ ಮತ್ತಿತರರು ಹಾಜರಿದ್ದರು.
ಏನು ನಮ್ಮ ಆನೇಕಲ್ ತಾಲೂಕಿನ ಯುವ ನಾಯಕರಾಗಿರ್ತಕ್ಕಂಥ ಗೌತಮ್ ಮತ್ತು ವೆಂಕಿ ಮಹೇಂದ್ರ ಹಾಗೂ BM ರಾಮಚಂದ್ರನವರು ಮತ್ತು ಅಶೋಕ್ ಅವರು, ನವೀನ್ ಅವರು ಮತ್ತು ನನ್ನ ಸಹೋದರರಾಗಿರ್ತಕ್ಕಂಥ ಶ್ರೀನಿವಾಸು, ಸುರೇಶು ಮತ್ತು ಕೃಷ್ಣ, ಹಲವಾರು ಸ್ನೇಹಿತರು ಎಲ್ಲರೂ ಸೇರಿ ಇವತ್ತೇನು ನನ್ನ ಹುಟ್ಟುಹಬ್ಬನ ಸಿಪಾನಿ ಆಶ್ರಮದಲ್ಲಿ ಏನು ಆಶ್ರಮದ ಅನ್ನದ ಸೇವಕರ್ತನ ಒಂದು ದಿನದ ಅನ್ನದ ಸೇವಕರ್ತನವನ್ನು ಮಾಡಿ ನನ್ನನ್ನು ಇಲ್ಲಿ ಕರೆದು ನನ್ನ ಹುಟ್ಟುಹಬ್ಬನ ಆಚರಿಸ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮೊದಲನೇದಾಗಿ. ಮತ್ತು ಮತ್ತೊಮ್ಮೆ ನನ್ನ ಕೈಲಾದಷ್ಟು ಸಹೋದರರಿಗೆ, ನನ್ನ ಸ್ನೇಹಿತರಿಗೆ, ನಮ್ಮ ಆನೇಕಲ್ ಭಾಗದ ಎಲ್ಲ ಯುವಕರಿಗೂ ನನ್ನ ಯಾವತ್ತೂ ಅವ್ರ ಜೊತೆಯಲ್ಲಿರ್ತೀನಿ. ಎಲ್ರಿಗೂ ಅವ್ರಿಗೂ ಭಗವಂತ ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ, ಕಾಪಾಡಲಿ, ಎಲ್ಲರೂ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೂ ಇಷ್ಟಪಡ್ತೇನೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಯುವಕರಿಗೆಲ್ಲ ಮಾದರಿಯಾಗಿ ಬೆಳೀತಾ ಇರೋ ನಮ್ಮ ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ, ಎಲ್ಲರೂ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ದೇವರವರಿಗೆ ಎಲ್ಲ ಭಾಗ್ಯಗಳನ್ನು ಕೊಡಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರಿಗೆ, ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಅದೇ ರೀತಿ ಬಹಳ ಆನೇಕಲ್ ತಾಲೂಕಿನ ಅಪಾರ ಯುವ ಮಂಡಳಿ ಯುವಕರ ಜೊತೆಯಲ್ಲಿ ಇದ್ದು ಸಹಕಾರ ಮಾಡಲೆಂದು ಆ ದೇವರಲ್ಲಿ ಪ್ರೀತಿಯ ಅಣ್ಣನವರಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅವರು ಈಗ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಮತ್ತು ಯಾವಾಗಲೂ ಸಹ ಅವರು ಜನಸೇವೆಯಲ್ಲೇ ಮುಳುಗಿರ್ತಾರೆ. ಅವ್ರ ಕುಟುಂಬಕ್ಕೆ ಅವ್ರಿಗೆಲ್ಲ ಕುಟುಂಬಕ್ಕೆ ಆ ದೇವರು ಇನ್ನೂ ಅಪಾರ ಶಕ್ತಿ ನೀಡಲಿ, ಇದೇ ಥರ ಜನಸೇವೆಗಳನ್ನ ಮಾಡೋದಕ್ಕೆ. ಮತ್ತು ಅವರಿಗೆ ಮಂಜಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಭಾಗದ ಪಂಚಾಯಿತಿಯ ನನ್ನ ಸಹೋದರರಾದ ಮಂಜು ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಸದಾ ಕಾಪಾಡಲಿ ಅಂತ ಈ ಭಾಗದಲ್ಲಿ ಕೇಳ್ಕೊಳ್ತೀನಿ ನಾನು. ಮತ್ತು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಮಂಜಣ್ಣವ್ರಿಗೆ ಹುಟ್ಟುಹಬ್ಬವನ್ನು ನಾವು ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಅವ್ರು ಇನ್ನೂ ಹೆಚ್ಚು ಹುಡುಗರಿಗೆ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರಬೇಕಂತ ಅಂದ್ಬಿಟ್ಟು ಭಗವಂತನಲ್ಲಿ ಕೇಳ್ಕೊತ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಮಂಜಣ್ಣನವರಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಮಂಜಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ಯುವಕರಿಗೆ ಸ್ಫೂರ್ತಿಯಾಗಲಿ. ಮತ್ತು ಯಾವುದೇ ರೀತಿ ಒಂದು ಕಷ್ಟ ಸುಖ ಯಾವುದೇ ಜಾತಿ ಭೇದ ಏನು ನೋಡಿದೆ ಪ್ರತಿ 12 ಗಂಟೆ ರಾತ್ರಿ ಆದಲು ಕಾಲ್ ಮಾಡಿದ್ರೆ ಹೋಗಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇಂಥ ನಾಯಕರು ನಮ್ಗೆ ಆನೇಕಲ್ ತಾಲೂಕು ಬೇಕಾಗಿದೆ. ಇಂಥವ್ರಿಗೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಾವೆಲ್ಲ ಇರ್ತೀವಿ. ಇದೇ ರೀತಿ ಇನ್ನೂ 100 ವರ್ಷ ಸದಾಕಾಲ ಖುಷಿಯಾಗಿ ಆರೋಗ್ಯ ಇದ್ದು ದೇವ್ರ ಹತ್ರ ಕೇಳ್ಕೊತೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡ್ಕೊತೀವಿ. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್ಜಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆರೋಗ್ಯ ಐಶ್ವರ್ಯ ಕೊಟ್ಟೆ ಕಾಪಾಡಲಿ ಅಂತ. ನಮ್ಮ ಬಾಮಯ್ಯನಾದ ಮಂಜುನಾಥ್ ಸರ್ಜಾ, ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇವತ್ತು ಭಾಳ ಸರಳವಾಗಿ ಹೋಗಿ ಬೆಳಗ್ಗೆನೇ ಸಿಪಾನಿ ಆಶ್ರಮದಲ್ಲಿ ಅಲ್ಲಿ ಎಲ್ಲರಿಗೂ ಒಂದು ಊಟ ಕೊಡುವ ಮುಖಾಂತರ ಎಲ್ರಿಗೂ ಒಂದು ಸಿಹಿಯನ್ನು ತಿನ್ನಿಸಿ ಅಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು, ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಶಂಭಪ್ಪನ ದೇವಸ್ಥಾನ ಬಹಳ ಪವಿತ್ರವಾದಂಥ ದೇವಸ್ಥಾನ. ಈ ಶಂಭಪ್ಪನ ದೇವಸ್ಥಾನ ಇಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ಒಳ್ಳೆ ಆಗ್ತದೆ, ಅದು ಎಲ್ಲ ನಮಗೆ ಗೊತ್ತಿರೋ ವಿಚಾರ. ಅದೇ ರೀತಿ ಅಲ್ಲಿ ಬಂದು ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕುಟುಂಬವನ್ನು ಎಲ್ಲ ನಮ್ಮ ದಿವಂಗತ ಶ್ಯಾಮಪ್ಪನವರ ಕುಟುಂಬವನ್ನು ಚೆನ್ನಾಗಿ ಇಕ್ಲಿ ಅಂತ ಆ ಶಂಭಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಏನು ಈ ದಿನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ನೂತನವಾಗಿ ಉಪಾಧ್ಯಕ್ಷರಾಗಿದ್ದಂಥ ಮಂಜು ನಮ್ಮ ಭವನವರು ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ, ಇನ್ನೂ ಅವ್ರೇನನ್ನು ಕನಸುಗಳಿದ್ರೆ ಅದೆಲ್ಲ ಈಡೇರಿಸಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಭಗವಂತ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನ ಬೆಳೀಲಿ.
ದೇವರು ಎಲ್ಲಮ್ಮ ತಾಯಿ ಆಶೀರ್ವಾದ, ಶಿವಮೊಗ್ಗ ದೇವರ ಆಶೀರ್ವಾದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಅಂದ್ಕೊಂಡಿದ್ದ ಕನಸುಗಳೆಲ್ಲ ಈಡೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏಕೆಂದರೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಹಾಗೆ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತಹ ನಮ್ಮ ಮಂಜಣ್ಣವರಿಗೆ ಈ ದಿನ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೆ ಎಲ್ಲಮ್ಮ ತಾಯಿ ಎಲ್ಲ ಕುಲದೇವತೆ ನಮ್ಮ ಅಣ್ಣವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಇನ್ನೂ ಉನ್ನತ ಅವರ ರಾಜಕೀಯ ವೇದಿಕೆ ಇನ್ನೂ ಮುಂದಿನ ಹಂತದಲ್ಲಿ ಉತ್ತುಂಗಕ್ಕೆ ಏರಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೂ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳೆಲ್ಲ ತೊಡಗಿಸ್ಕೊಂಡು ಅವ್ರನ್ನ ಇನ್ನೂ ಬೆಳಿಬೇಕಂತ ಎಲ್ಲ ಯೂತ್ಸ್ಗೂ ಅವರೊಂದು ಮಾದರಿಯಾಗಿದ್ದಾರೆ ಅಂತ ನಾವು ಬಯಸ್ತಾ ಇದ್ದೀವಿ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರು. ಸರ್ಜಾಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಸರ್ಜಾ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತೇನೆ. ಸರ್ಜಾಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ನಮ್ಮ ಮಂಜಣ್ಣವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಎಷ್ಟು 49ನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ವೃದ್ಧಿ ಮಾಡಿ ಮತ್ತು ಸರ್ಜಾಪುರ ಗ್ರಾಮಕ್ಕೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಲಿ ಅಂತೇಳಿ ನಮ್ಮ ಇವರಲ್ಲಿ ಆಚರಿಸ್ತಾ ಇದ್ದಾರೆ. ಸರ್ಜಾಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರು ದೇವರು ಅವರಿಗೆ ತುಂಬ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ನಾನು ಕೋರುತ್ತೇನೆ. ತಪ್ಪಾಗೋದಿಲ್ಲ. ಯಾಕೆಂದರೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಹಾಗೆ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತಹ ನಮ್ಮ ಮಂಜಣ್ಣವರಿಗೆ ಈ ದಿನ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೆ ಎಲ್ಲಮ್ಮ ತಾಯಿ ಎಲ್ಲ ಕುಲದೇವತೆ ನಮ್ಮ ಅಣ್ಣವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಇನ್ನೂ ಉನ್ನತ ಅವರ ರಾಜಕೀಯ ವೇದಿಕೆ ಇನ್ನೂ ಮುಂದಿನ ಹಂತದಲ್ಲಿ ಉತ್ತುಂಗಕ್ಕೆ ಏರಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೂ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳೆಲ್ಲ ತೊಡಗಿಸ್ಕೊಂಡು ಅವ್ರನ್ನ ಇನ್ನೂ ಬೆಳಿಬೇಕಂತ ಎಲ್ಲ ಯೂತ್ಸ್ಗೂ ಅವರೊಂದು ಮಾದರಿಯಾಗಿದ್ದಾರೆ ಅಂತ ನಾವು ಬಯಸ್ತಾ ಇದ್ದೀವಿ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರು.